ಸಾಮಾನ್ಯ ಕನ್ನಡದ ಮೇಲೆ ಈ ತರ ಒಂದು ಕ್ವಶನ್ಸ್ನ ಕೇಳಿದಾನೆ. ಇದನ್ನ ಸ್ವಲ್ಪ ಆನ್ಸರ್ಸ್ನ ಎಲ್ಲರೂ ಸಾಕಷ್ಟು ಜನ ಕನ್ಫ್ಯೂಸ್ ಮಾಡ್ಕೋಬಹುದು. ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಜುಲ್ಮಾನೆ ಇದರ ವ್ಯಾಕರಣದ ವಿಶೇಷಣ ಇದು ಅಂತ ಕ್ವಶನ್ಸ್ನ ಕೇಳಿದಾರೆ. ಇದು ಒಂದು ನುಡಿಗಟ್ಟು ಅಥವಾ ದಂಡ, ಅನ್ಯದೇಶ ಪದ, ದ್ವಿರುಕ್ತಿ ಅಂತೇಳಿ. ಸಾಧ್ಯ ಆದಷ್ಟು ಎಲ್ಲರೂ ಆಲ್ಮೋಸ್ಟ್ ಜನ ಇದಕ್ಕೆ ಆನ್ಸರ್ನ ಏನು ಹಾಕಿದ್ರಪ್ಪ ಅಂದ್ರೆ ಸರ್ ದಂಡ, ಈಸಿ ಕ್ವಶನ್ಸ್ ಜುಲ್ಮಾನೆ ದಂಡ ಅಂತೇಳಿ. ಇದು ದಂಡ ಅಂತೇಳಿ ಇದರ ಅರ್ಥ ಕೇಳಿಲ್ಲಿ. ದಂಡ ಆನ್ಸರ್ ರೈಟ್ ಕರೆ, ಜುಲ್ಮಾನೆ ಅಂದ್ರೆ ದಂಡ ಓಕೆ, ಆದ್ರೆ ಇದರ ಅರ್ಥ ಕೇಳಿಲ್ಲ. ಜುಲ್ಮಾನೆ ಪದದ ಅರ್ಥ ಏನು ಅಂತ ಕ್ವಶನ್ಸ್ ಕೇಳಿದ ದಂಡ ರೈಟ್ ಆನ್ಸರ್ ಹಾಕಿತ್ತು. ಅಲ್ಲಿ ಕೇಳಿದ್ದು ಜುಲ್ಮಾನೆ ಇದರ ವ್ಯಾಕರಣ ವಿಶೇಷಣ. ಇದು ವ್ಯಾಕರಣದಲ್ಲಿ ಯಾವುದು ವಿಶೇಷಣ? ಜುಲ್ಮಾನೆ ಅನ್ನೋದು ನಮ್ಮ ಕನ್ನಡ ಪದ ಅಂತೂ ಅಲ್ಲ. ಹಾಗಾದ್ರೆ ಇದನ್ನ ನುಡಿಗಟ್ಟು ಅಂತೇಳಿ ನಾವು ಕರೆಯಕ್ಕೆ ಸಾಧ್ಯ ಇಲ್ಲ, ದ್ವಿರುಕ್ತಿ ಅಂತೇನು ಕರೆಯಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇದು ಅನ್ಯ ದೇಶ ಪದ ಜುಲ್ಮಾನೆ, ಇದು ವ್ಯಾಕರಣದ ಒಂದು ವಿಶೇಷಣ. ಅದೇ ಇದರ ಅರ್ಥ ಅಂತ ಕೇಳಿದ್ರಪ್ಪ ಅಂದ್ರೆ ದಂಡ ರೈಟ್ ಆನ್ಸರ್ ಆಗ್ತಿತ್ತು. ದ್ವಿರುಕ್ತಿ ಅಂದ್ರೆ ಮೊದಲು ಪ್ಲಸ್ ಮೊದಲು, ಮೊತ್ತ ಮೊದಲು, ಈ ತರ ಅಕ್ಷರ 2 ಸಲ ಬಂದಿತ್ತಪ್ಪ ಅಂದ್ರೆ ದ್ವಿರುಕ್ತಿ.